ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ನಂದು ಕಿರಣ್ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಇಷ್ಟು ದಿನ ವ್ಲಾಗ್ ಮಾಡಿದೆ, ಏನಪ್ಪ ಇವತ್ತು ಇಷ್ಟೊಂದು ಗ್ಯಾಪ್ ಆದಮೇಲೆ ಬಂದಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಇಷ್ಟೊತ್ತಿಗಾಗಲೇ ನಾನು ಇನ್ಸ್ಟಾಗ್ರಾಮ್ ಫಾಲೋವರ್ಸಿಗೆ ಗೊತ್ತಾಗಿದೆ ನಾನು ಇಷ್ಟು ದಿನ ನಾನು ಏನಕ್ಕೆ ವ್ಲಾಗ್ ಮಾಡಿಲ್ಲ ಅಂದರೆ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿತ್ತು. ಸೊ ನನ್ನ ಹೆಲ್ತ್ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಸೊ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಈ ಲಾಸ್ಟ್ 2-3 ವ್ಲಾಗ್ಸಲ್ಲಿ ನೀವು ಎಷ್ಟೊಂದು ಕ್ವಶನ್ಸ್ ಕೇಳಿದ್ರಿ ಜಾಬ್ ಬಗ್ಗೆ, ತುಂಬ ಕನ್ಫ್ಯೂಷನ್ಸು, ತುಂಬ ಡೌಟ್ಸ್ನೆಲ್ಲ ಮೆಸೇಜ್ ಮಾಡಿದ್ರಿ, ಕಮೆಂಟ್ಸ್ ಮಾಡಿದ್ರಿ. ನಂಗೆ ಅದೆಲ್ಲ ಮಾಡೋದಕ್ಕೆ ಟೈಮ್ ಸಾಕಾಗಲಿಲ್ಲ. ಬಿಕಾಸ್ ವಾಮಿಟಿಂಗ್ ಎಲ್ಲ ಇರುತ್ತೆ ಮತ್ತು ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ. ಇವಾಗ ನಾನು ಓಕೆ ಆಗಿದ್ದೀನಿ. ಸೊ ಇವತ್ತು ಅದಕ್ಕೆಲ್ಲ ರಿಪ್ಲೈ ಮಾಡೋಣ ಅಂತ ಇವತ್ತಿನ ಬ್ಲಾಗಲ್ಲಿ ಬಂದಿದ್ದೀನಿ. ಅದನ್ನು ಲಿಸ್ಟ್ ಮಾಡ್ಕೊಬಿಟ್ಟಿದ್ದೀನಿ. ತುಂಬ ರಿಪೀಟೆಡ್ಸ್ ಯಾವುದು ಕ್ವಶನ್ಸ್ ಇತ್ತು ಆ ಜಾಬ್ ಬಗ್ಗೆ, ಅದ್ರ ಬಗ್ಗೆ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಒಂದೊಂದಾಗಿ ಹೇಳ್ತೀನಿ, ಮೇ ಬಿ ನಿಮಗೆಲ್ಲ ಯೂಸ್ ಆಗುತ್ತೆ ಅಂತ. ಆಮೇಲೆ ಕೆಲವೊಂದು ಮತ್ತು ಸ್ವಲ್ಪ ಜನ ಹೇಳಿದ್ರು, ನೀವು ಹೆಂಗೆ ಮಾಡಿದ್ರು ಹಂಗೆ ಮಾಡಿದ್ವಿ, ಓಪನಿಂಗ್ಸ್ ಇದ್ದಾಗ ನಮಗೆ ಕಾಲ್ ಬಂದಿತ್ತು, ಮೈಂಟ್ರಿಯಿಂದ ಕಾಲ್ ಬಂದಿತ್ತು, ಆಕ್ಸೆಂಚರಿಂದ ಕಾಲ್ ಬಂದಿತ್ತು ಅಂತೆಲ್ಲ ಹೇಳಿದ್ರು. ಯೂಸ್ ಆಗಿದ್ರೆ ಓಕೆ ಫೈನ್, ಬಿಕಾಸ್ ಯೂಸ್ ಆಗಲಿ ಅಂತಲೇ ಆ ವ್ಲಾಗ್ ಮಾಡಿದ್ದು. ಇವಾಗ ಎಷ್ಟೊಂದು ಡೌಟ್ಸ್ ಇದೆ ಅಂತ ಕೇಳಿದ್ರಲ್ಲ, ಆ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ತೀನಿ. ನನಗೆ ಎಷ್ಟು ಗೊತ್ತೋ ಅಷ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ. ಅದು ನಿಮ್ಗೆ ಯೂಸ್ ಆದರೆ ಒಳ್ಳೇದಲ್ವಾ ಅಂತ ಅಷ್ಟೇ. ಎಷ್ಟೊಂದು ಜನ ಏನು ಕೇಳಿದ್ದೀರಾ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ನ ಹೆಂಗೆ ಇಂಪ್ರೂವ್ ಮಾಡೋದು ಅಂತ ಕೇಳಿದ್ದೀರಾ. ಕಮ್ಯುನಿಕೇಷನ್ ಸ್ಕಿಲ್ನ ಹೆಂಗೆ ಇಂಪ್ರೂವ್ ಮಾಡೋದು ಅಂತ ಅಂದರೆ, ಒಂದು ಬೇಕಾಗಿರೋದು ಇಂಗ್ಲೀಷು. ಫುಲ್ ಸ್ಟ್ಯಾಂಡರ್ಡ್ ಇಂಗ್ಲೀಷೇ ಬೇಕು ಅಂತ ಏನಿಲ್ಲ, ಒಂದು ತಕ್ಕ ಮಟ್ಟಿಗೆ ಇಂಗ್ಲೀಷ್ ಬಂದರೆ ಸಾಕು. ಆ ಇಂಗ್ಲೀಷ್ನ, ಒಂದು ತಕ್ಕ ಮಟ್ಟಿಗೆ ಬರೋ ಇಂಗ್ಲೀಷ್ನ ನೀವೆಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತೀರಾ, ನಿಮ್ಮದು ವಾಲ್ಯೂಮ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮದು ಕಮ್ಯುನಿಕೇಷನ್ ಸ್ಕಿಲ್ಲು. ಸೊ ಇಂಟರ್ವ್ಯೂಲಾಗಲಿ ಇಲ್ಲ ಬೇರೆಯವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕಾದ್ರಾಗಲಿ ದ ವೇ ಆಫ್ ಟಾಕಿಂಗ್, ಎಷ್ಟು ಕಾನ್ಫಿಡೆನ್ಸಾಗಿ ನೀವು ಇಷ್ಟೇ ಅಂತ ಮಾತಾಡ್ತೀರಾ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಅಷ್ಟಿದ್ರೆ ಸಾಕು. ಕಮ್ಯುನಿಕೇಷನ್ ನಿಮ್ಗೆ 100% ಗ್ರಾಮರು, 100% ಇಂಗ್ಲೀಷ್ ಬರಲೇಬೇಕು ಅಂತ ಏನೂ ಇಲ್ಲ. ತಕ್ಕ ಮಟ್ಟಿಗೆ ಇಂಗ್ಲೀಷ್ ಬಂದರೆ ಸಾಕು, ಅದನ್ನೇ ನೀವು ಫುಲ್ ಕಾನ್ಫಿಡೆನ್ಸಾಗಿ ಮಾತಾಡಿ. ಇಷ್ಟೇ ಗೈಸ್. ಅದು ಬಿಟ್ಟು ಎಲ್ಲರಿಗೂ ಇವಾಗ ನಾವು ಮದರ್ ಟಂಗ್ ಕನ್ನಡ, ಅದೇ ಥರ ಬೇರೆಯವ್ರ ಮದರ್ ಟಂಗು ಬೇರೆ ಬೇರೆ ಲ್ಯಾಂಗ್ವೇಜ್ ಇರುತ್ತೆ. ನಮ್ಮ ಮದರ್ ಟಂಗ್ ಇಂಗ್ಲೀಷೇ ಆಗಿದ್ದಿದ್ರೆ ಈಗ ನಾನು ಹೆಂಗೆ ಮಾತಾಡ್ತಿದ್ದೀನಿ ಕನ್ನಡನ ಆ ಥರ ಇಂಗ್ಲೀಷ್ ಮಾತಾಡ್ತಿದ್ವಿ. ನಮ್ಮ ಮದರ್ ಟಂಗ್ ಏನಾದರೂ ಇಂಗ್ಲೀಷ್ ಆಗಿದ್ದಿದ್ರೆ. ಸೊ ಕಮ್ಯುನಿಕೇಷನು ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್. ನಿಮ್ಗೆ ಎಷ್ಟು ಬರುತ್ತೋ ಅಷ್ಟೊಂದು ಕಾನ್ಫಿಡೆನ್ಸಾಗಿ ಮಾತಾಡಿ ಅಂತ ಹೇಳ್ತೀನಿ. ಅದಾದಮೇಲೆ ನೆಕ್ಸ್ಟು ಬಿ.ಕಾಮ್ ಅವರು ಹೇಗೆ ಜಾಬ್ ತೊಗೊಳ್ಳೋದು ಅಂತ ಕಮೆಂಟ್ಸ್ ಬಂದಿತ್ತು. ಬಿ.ಕಾಮ್ ಅವ್ರು ಹೇಗೆ ಜಾಬ್ ತೊಗೊಳ್ಳೋದು ಅಂತ ಅಂದರೆ, ಜಸ್ಟ್ ನೀವೇನು ಇವಾಗ ಬಿ.ಕಾಮ್ ಅವ್ರಿಗೆ ಜಾಬ್ ಹೇಗೆ ತೊಗೊಳ್ಳೋದು, ಇಂಜಿನಿಯರಿಂಗ್ಗೆ ಜಾಬ್ ಹೇಗೆ ತೊಗೊಳ್ಳೋದು ಆ ಥರ ಇರಲ್ಲ. ಈಗ ಒಂದು ಪ್ರಾಜೆಕ್ಟ್ ಅಂತ ಅಂದರೆ ಆ ಪ್ರಾಜೆಕ್ಟಲ್ಲಿ ಫ್ರೆಷರ್ಸ್ಗೆಲ್ಲ ಓಪನಿಂಗ್ಸ್ ಇರುತ್ತೆ. ಈಗ ಎನಿ ಡಿಗ್ರಿ ಅಂತ ಇರುತ್ತೆ. ಅದರಲ್ಲಿ ಬಿ.ಕಾಮ್ ಆಗಲಿ, ಇಂಜಿನಿಯರಿಂಗ್ ಆಗಲಿ, BSc ಆಗಲಿ ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಸೊ ಬಿ.ಕಾಮ್ ಇವಾಗ ಓದಿದ್ದೀರಾ ಅಂದರೆ ಫ್ರೆಷರ್ಗೆ ತುಂಬ ಜಾಬ್ಸ್ ಇರುತ್ತೆ. ಆಗ ನೀವು ಅಪ್ಲೈ ಮಾಡಬೇಕಾಗುತ್ತೆ ಅಷ್ಟೇ. ಬಿ.ಕಾಮ್ ಅವ್ರು ಹೇಗೆ ಅಪ್ಲೈ ಮಾಡಬೇಕು ಅಂದರೆ, ಮಾಮೂಲಿ ಜಸ್ಟ್ ನೀವು ಈ ಥರ ಬಿ.ಕಾಮ್ ಮಾಡಿದ್ರೆ ಗ್ರ್ಯಾಜುಯೇಷನ್ ಈ ವರ್ಷದಿಂದ ಈ ವರ್ಷ ಅಂತೆಲ್ಲ ಅಪ್ಲೈ ಮಾಡ್ಕೊಂಡು ನಾರ್ಮಲಾಗಿ ಅಪ್ಲೈ ಮಾಡೋದಷ್ಟೇ. ಅದಕ್ಕೇನು ಸ್ಪೆಷಲ್ ಏನಿರಲ್ಲ. ಆಮೇಲೆ ಆಕ್ಸೆಂಚರಲ್ಲಿ ಜಾಬ್ಸ್ ಹೇಗೆ ತೊಗೊಳ್ಳೋದು ಅಂತ ಎಷ್ಟೊಂದು ಕಮೆಂಟ್ ಬಂದಿದೆ. ಆಕ್ಸೆಂಚರಲ್ಲಿ ಹೇಗೆ ಜಾಬ್ ತೊಗೊಳ್ಳೋದು ಅಂದರೆ, ಈಗ ಆಕ್ಸೆಂಚರಲ್ಲೇ ಜಾಬ್ ತೊಗೋಬೇಕು ಅಂತ ಇರುತ್ತೆ, TCSಲ್ಲೇ ಜಾಬ್ ತೊಗೋಬೇಕು, ಮತ್ತು SAPಲೇ ಜಾಬ್ ತೊಗೋಬೇಕು ಅಂತ ನಿಮ್ಗೇನಾದ್ರು ಇದ್ದು ಅಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇರ್ತಾರೆ ಅಂತ ಅಂದ್ಕೊಳ್ಳಿ. ನಿಮ್ಗೆ ಯಾವಾಗ್ಲೂ ಅವರಿಗೆ ಪ್ರಾಬ್ಲಮ್ ಕೊಡೋಕ್ಕೆ ಇಷ್ಟ ಆಗಲ್ಲ. ಓಪನಿಂಗ್ಸ್ ಇದೆಯಾ ಅಂತ ಕೇಳೋದಕ್ಕೆ. ಆ ಟೈಮಲ್ಲಿ ನೀವೇನು ಮಾಡಿ ಅಂತ ಅಂದರೆ, ನೌಕರಿ ಒಂದೇ ಸೊಲ್ಯೂಷನ್ ಅಲ್ಲ. ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆಕ್ಸೆಂಚರ್ ಕೆರಿಯರ್ಸ್ ಅಂತ ವೆಬ್ಸೈಟ್ಗೆ ಹೋಗಿ. ಆ ವೆಬ್ಸೈಟಲ್ಲಿ ನಿಮ್ಮ ಡೆಸಿಗ್ನೇಷನ್ಗೆ ಮ್ಯಾಚ್ ಆಗೋ ಥರ ಜಾಬ್ ಓಪನಿಂಗ್ಸ್ ಲಿಸ್ಟ್ ಇರುತ್ತೆ. ಸೊ ಆ ಜಾಬ್ ಓಪನಿಂಗ್ಸ್ ಲಿಸ್ಟಲ್ಲಿ ಡೆಸಿಗ್ನೇಷನ್ ನಿಮಗೆ ಮ್ಯಾಚ್ ಆಗೋ ಥರ ಇದ್ದರೆ ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಇವಾಗ SAP ಕಂಪ್ನಿಲಿ ಅಪ್ಲೈ ಮಾಡಿರ್ತೀರ ಅಂದ್ಕೊಳ್ಳಿ. SAP ಕೆರಿಯರ್ಸ್ನ ವೆಬ್ಸೈಟಲ್ಲಿ ನೀವು ಜಾಬ್ ಅಪ್ಲೈ ಮಾಡಿದ ತಕ್ಷಣ CID ನಂಬರಲ್ಲಿ ಕ್ರಿಯೇಟ್ ಆಗುತ್ತೆ. ಆ CID ನಂಬರ್ನ ತಗೊಂಡು ನಿಮಗೆ ಯಾರಾದರೂ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ನಿಮ್ಮ ಫ್ರೆಂಡ್ಸು ಯಾರಾದರೂ ಇದ್ದರೆ ಅವ್ರಿಗೆ ಅದನ್ನ ಕೊಟ್ಟರೆ ಬೇಗ ಮೂವ್ ಮಾಡ್ತಾರೆ. ಓಕೆನಾ, ನಿಮ್ಮ ಪ್ರೊಫೈಲ್ನ. ಇನ್ ಕೇಸ್ ನಮ್ಗೆ ಯಾರು ಗೊತ್ತಿಲ್ಲ ಆ ಕಂಪ್ನಿಲಿ ಅಂತ ಅಂದರೆ, ಜಸ್ಟ್ ಆ ಕೆರಿಯರ್ಸಲ್ಲಿ ನೀವು ಅಪ್ಲೈ ಮಾಡಿ ಬಿಡಿ. ನಿಮ್ಗೆ HR ಡೈರೆಕ್ಟಾಗಿ ಕಾಲ್ ಬರುತ್ತೆ ಓಪನಿಂಗ್ಸ್ ಇದ್ದರೆ. ಓಕೆನಾ ಫ್ರೆಂಡ್ಸ್, ಇಷ್ಟೇ, ವೆರಿ ಸಿಂಪಲ್. ನೌಕರಿಲಿ ಅಪ್ಡೇಟ್ ಮಾಡಿ, ಇಲ್ಲಾಂದರೆ ಡೈರೆಕ್ಟ್ ಕಂಪ್ನಿ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಿ. ಓಕೆನಾ. ನೆಕ್ಸ್ಟು ಹೌ ಟು ಪ್ರಿಪೇರ್ ಫಾರ್ MNC ಕಂಪನಿ ಅಂತ ಕ್ವಶನ್ಸ್ ಕೇಳಿದ್ದಾರೆ. ಹೌ ಟು ಪ್ರಿಪೇರ್ ಫಾರ್ MNC ಕಂಪ್ನಿ ಅಂದರೆ, ಇವಾಗ ಗೌರ್ಮೆಂಟ್ ಕೆಲಸ ಆದರೆ ಇವಾಗ ಟೆಕ್ಸ್ಟ್ ಬುಕ್ಸ್ ಓದಬೇಕು, ಜನರಲ್ ನಾಲೆಜ್ ತುಂಬ ತಿಳ್ಕೊಬೇಕು, ಬುಕ್ಸ್ ಓದಬೇಕು, ಆ ಥರ ಎಲ್ಲ ಇರುತ್ತೆ. MNC ಕಂಪ್ನಿಲಿ ಜಾಬ್ ತೊಗೊಳಕ್ಕೆ ಏನು ಪ್ರಿಪೇರ್ ಆಗಬೇಕು ಅಂದರೆ, ಒಂದು ಫಸ್ಟು ಕಾನ್ಫಿಡೆನ್ಸ್ ಇರಬೇಕು. ಓಕೆನಾ. ಅದಾದಮೇಲೆ ಕಮ್ಯುನಿಕೇಷನ್, ಕಮ್ಯುನಿಕೇಷನ್ ಕಾನ್ಫಿಡೆನ್ಸ್ ಆಗಿ ಮಾತಾಡೋ ಕಮ್ಯುನಿಕೇಷನ್ ಇರಬೇಕು. ಅದಾದಮೇಲೆ ಬೇಸಿಕ್ ತಿಳ್ಕೊಂಡಿರಬೇಕು. ನೋಡಿ, ಬೇಸಿಕ್ ತಿಳ್ಕೊಂಡಿರಬೇಕು ಅಂದರೆ, ಇವಾಗ
ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದೇ ಇವಾಗ 7th ಸ್ಟ್ಯಾಂಡರ್ಡು 6th ಸ್ಟ್ಯಾಂಡರ್ಡ್ ಸೋಷಿಯಲ್ ಬುಕ್ಕೇ ಓದಬೇಕು, ಸೈನ್ಸ್ ಬುಕ್ಕೇ ಓದಬೇಕು ಅಂತ ಇರುತ್ತೆ. MNC ಕಂಪ್ನಿಲಿ ಹಂಗಿರಲ್ಲ. ನೀವು ಯಾವ ಡೆಸಿಗ್ನೇಷನ್ಗೆ ಹೋಗ್ತೀರಾ ಅದ್ರ ಮೇಲೆ ಪ್ರಿಪೇರ್ ಆಗೋ ಥರ ಇರುತ್ತೆ. ಇನ್ನೊಂದು 2 ಡೇಸಲ್ಲಿ ಇಂಟರ್ವ್ಯೂ ಸ್ಕೆಡ್ಯೂಲ್ ಆಗುತ್ತೆ. ಇಂಟರ್ವ್ಯೂ ಸ್ಕೆಡ್ಯೂಲ್ ಆಗಿರುತ್ತೆ. ಸೊ HR ನಿಮಗೆ ಜಾಬ್ ಡಿಸ್ಕ್ರಿಪ್ಷನ್ ಇಮೇಲ್ ಕಳಿಸ್ತಾರಲ್ವಾ, ಆ ಜಾಬ್ ಡಿಸ್ಕ್ರಿಪ್ಷನಲ್ಲಿ ರಿಕ್ವೈರ್ಮೆಂಟ್ಸ್ ಏನು ಅಂತ ಇರುತ್ತೆ. ಸೊ ಆ ರಿಕ್ವೈರ್ಮೆಂಟ್ಸ್ ಇವಾಗ ಡೆಸ್ಕ್ಟಾಪ್ ಸಪೋರ್ಟ್ ಇಂಜಿನಿಯರು, ಡೆಸ್ಕ್ಟಾಪ್ ಸಪೋರ್ಟ್ಗೆ ಏನೇನು ಬೇಕು, ರೀಮೇಜ್ ಬರಬೇಕು, ಅದಾದಮೇಲಿಂದ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಅದಾದಮೇಲೆ ಡಿಕಮಿಷನ್ ಮಾಡಬೇಕು, ಮತ್ತು ಇಶ್ಯೂನ ರಿಸಾಲ್ವ್ ಮಾಡಬೇಕು, ಇದೆಲ್ಲ ಇರುತ್ತೆ. ಇದೆಲ್ಲ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಪ್ರಿಪೇರ್ ಆಗ್ಬೋದಲ್ಲ. ಸೊ ಇವಾಗ ಬಿ ಕಾಮ್ ಅವರಿಗೆ ಇವಾಗ ನನ್ನ ಹಸ್ಬೆಂಡ್ ಮಾಡೋ ಥರನೇ BComಗೆ R2R P2P ಅಂತೆಲ್ಲ ಇರುತ್ತೆ. ಏನೇನೋ ಅಂದರೆ ಅವ್ರದ್ದು ಡೇ ಟು ಡೇ ಆ್ಯಕ್ಟಿವಿಟೀಸ್ ಏನೇಂತ ಲಿಸ್ಟ್ ಇರುತ್ತೆ. ಅದ್ರ ಬಗ್ಗೆ ನೀವು ಪ್ರಿಪೇರ್ ಆಗ್ಬೋದಲ್ಲ. ನೀವೇನಾದ್ರು ಫ್ರೆಶರ್ ಆಗಿದ್ದರೆ, ನೀವೇನಾದ್ರು ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮ್ಗೆ ಹಂಗಂದ್ರೆ ಏನಂತ ಗೊತ್ತಿರುತ್ತೆ. ಸೊ ಜಾಬ್ ಡಿಸ್ಕ್ರಿಪ್ಷನ್ ಇಮೇಲಲ್ಲಿ ಅವ್ರು ಏನೇನು ರಿಕ್ವೈರ್ಮೆಂಟ್ಸ್ ಕಳಿಸಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗ್ಬೋದು. ಇನ್ ಕೇಸ್ ನಿಮ್ಗೆ ಅದು ಗೊತ್ತಿಲ್ಲ ಅಂದರೆ ಗೂಗಲ್ ಸರ್ಚ್ ಮಾಡಿ, ಅದೇನು ಅಂತ ತಿಳ್ಕೊಳ್ಳಿ. ಅವಾಗ ಕಾನ್ಫಿಡೆನ್ಸಾಗಿ ಇಂಟರ್ವ್ಯೂಲಿ ಮಾತಾಡ್ಬೋದು. ಇದೇ ಜಾಬ್ ಪ್ರಿಪ್ರೇಷನ್ ಫಾರ್ MNC ಅಂತ ಅಂದರೆ. ನೀವು ಬ್ಲೈಂಡಾಗಿ ಜನರಲ್ ಕ್ವಶನ್ಸು ಮಾಮೂಲಿ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫು, ಯುವರ್ ಬ್ಯಾಕ್ಗ್ರೌಂಡು, ಯುವರ್ ಎಜುಕೇಷನ್ ಬ್ಯಾಕ್ಗ್ರೌಂಡು, ಅದೆಲ್ಲ ನಾರ್ಮಲ್ ಕ್ವಶನ್ಸ್, ಸ್ಟ್ರೆಂತು, ವೀಕ್ನೆಸ್, ಇದೆಲ್ಲ ಜನರಲ್ ಕ್ವಶನ್ಸ್ ಇರುತ್ತೆ. ಇದನ್ನು ಬಿಟ್ಟು ಟೆಕ್ನಿಕಲ್ ಪಾರ್ಟಿಗೆ ಬಂದರೆ ಜಾಬ್ ಡಿಸ್ಕ್ರಿಪ್ಷನಲ್ಲಿ ಏನಿರುತ್ತೋ ಅದೇ ನಿಮಗೆ ಟೆಕ್ನಿಕಲ್ ಕ್ವಶನ್ಸ್ ಆಗಿರುತ್ತೆ. ಸೊ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳಿ ಅಷ್ಟೇ. ಇದಿಷ್ಟು ಪ್ರಿಪ್ರೇಷನ್ ಇರಬೇಕು MNC ಕಂಪ್ನಿಲಿ ಜಾಬ್ ತೊಗೊಳೋದಕ್ಕೆ. ವೆರಿ ಸಿಂಪಲ್. ಓಕೆನಾ? ನೆಕ್ಸ್ಟ್ ಕ್ವೆಶನ್ ಬಂದು ಡೈಲಿ ಸೇಮ್ ಕಂಪ್ನಿಗೆ ಅಪ್ಲೈ ಮಾಡಬೇಕಾ ಅಂತ ಕೇಳಿದ್ದಾರೆ. ಡೈಲಿ ಸೇಮ್ ಕಂಪ್ನಿಗೆ ಅಪ್ಲೈ ಮಾಡ್ಬೋದು, ಬಟ್ ವಿತ್ ದ ಸೇಮ್ ಡೆಸಿಗ್ನೇಷನ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಡೈಲಿ ಸೇಮ್ ಕಂಪ್ನಿನ ಡೈಲಿ ಡಿಫ್ರೆಂಟ್ ಕಂಪ್ನಿನ? ಡೈಲಿ ಸೇಮ್ ಕಂಪ್ನಿಗೆ ಅಪ್ಲೈ ಮಾಡಬೇಕಾ ಇಲ್ಲ ಡೈಲಿ ಡಿಫ್ರೆಂಟ್ ಕಂಪ್ನಿಗೆ ಅಪ್ಲೈ ಮಾಡಬೇಕಾ ಅಂತ ಕೇಳಿದ್ದಾರೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ TCS ಅಲ್ಲಿ ಅನಾಲಿಸ್ಟಿಗೆ ಓಪನಿಂಗ್ಸ್ ಇತ್ತು ಅಂದ್ಕೊಳ್ಳಿ. ಅನಾಲಿಸ್ಟ್ಗೆ ನೀವು ಅಪ್ಲೈ ಇವತ್ತು ಮಾಡಿರ್ತೀರಾ, ಮತ್ತೆ ಇನ್ನೊಂದು 2 ಡೇಸ್ ಬಿಟ್ಬಿಟ್ಟು ಇಲ್ಲ ನೆಕ್ಸ್ಟ್ ಡೇಗೆ ಸೀನಿಯರ್ ಅನಾಲಿಸ್ಟಿಕ್ ಪೋಸ್ಟ್ ಇತ್ತು, ಅಂದರೆ ಡೆಸಿಗ್ನೇಷನ್ ಖಾಲಿ ಇತ್ತು ಅಂದ್ಕೊಳ್ಳಿ. ನಿಮಗೆ 7 to 8 years ಆಫ್ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಆರಾಮಾಗಿ ಸೀನಿಯರ್ ಅನಾಲಿಸ್ಟ್ನ ಅಪ್ಲೈ ಮಾಡ್ಬೋದು. ಸೊ ಕಂಪ್ನಿ ಸೇಮ್ ಇರುತ್ತೆ, ಡೆಸಿಗ್ನೇಷನ್ ಸೇಮ್ ಇರಲ್ಲ. ಆ ಥರ ಅಪ್ಲೈ ಮಾಡ್ಬೋದು. ಎವ್ರಿ ಡೇ ನಿಮ್ಗೆ ಮ್ಯಾಚ್ ಆಗೋ ಥರ ಡೆಸಿಗ್ನೇಷನ್ ಇತ್ತು ಅಂತ ಅಂದರೆ ಆರಾಮಾಗಿ ಅಪ್ಲೈ ಮಾಡ್ಬೋದು. ಅದೆಲ್ಲ ಏನು ಮ್ಯಾಟ್ರ್ ಆಗಲ್ಲ. ಅದಾದಮೇಲೆ ನೆಕ್ಸ್ಟು ಇಮೇಲ್ ID ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಈ ಥರ ನೌಕರಿಲೋ ಇಲ್ಲಾಂದರೆ ಯಾವ್ದಾದ್ರು ಒಂದು ವೆಬ್ಸೈಟಲ್ಲಿ ನೀವು ಆಲ್ರೆಡಿ ನಿಮ್ಮದು Gmailನ ಹಾಕ್ಬಿಟ್ಟಿದ್ರೆ ಅದು ಆಲ್ರೆಡಿ ಮತ್ತೆ ನೀವು ಇನ್ನೊಂದ್ಸಲ ಅಪ್ಲೈ ಮಾಡೋಕ್ಕಾಗಲ್ಲ. ಯಾಕೆಂದರೆ ನೀವು ಆಲ್ರೆಡಿ ಅಪ್ಲೈ ಮಾಡಿರೋದು ಹೋಲ್ಡಲ್ಲೋ ಹೋಲ್ಡಲ್ಲೋ ಇಲ್ಲ ಇನ್ ಪ್ರೋಗ್ರೆಸ್ಸಲ್ಲೋ ಇರುತ್ತೆ. HR ಹೋಲ್ಡಲ್ಲಿ ಇಟ್ಟಿರ್ತಾರೆ, ಇಲ್ಲ ಇನ್ ಪ್ರೋಗ್ರೆಸ್ ನಡೀತಾ ಇರುತ್ತೆ ಪ್ರೋಸೆಸ್ಸು. ಸೊ ಈ ಇಮೇಲ್ ID ಮತ್ತೆ ಅದೇ ಇಮೇಲ್ ಐಡಿಲೇ ನೀವು ಹಾಕಿದ್ರೆ ಡೂಪ್ಲಿಕೇಟ್ ಆಗೋಗುತ್ತೆ. ಸೊ ಆಲ್ರೆಡಿ ಇಮೇಲ್ ID ಎಕ್ಸಿಸ್ಟ್ ಅಂತ ಬರುತ್ತೆ ಅಷ್ಟೇ ಫ್ರೆಂಡ್ಸ್. ಅದು ಬಿಟ್ಟರೆ ಏನೇನೂ ಇಲ್ಲ. ಅದಾದಮೇಲಿಂದ ಇನ್ನೊಂದು ನೆಕ್ಸ್ಟ್ ಏನಂತ ಅಂದರೆ ಮಂತ್ಲಿ ಯಾರೋ ಒಬ್ರು ಪಿಂಗ್ ಮಾಡಿದ್ರು. ಏನಂತ ಅಂದರೆ ಈ ಥರ ಮನಿ ಕೇಳಿದ್ರು, ಯಾವುದೋ ಆ್ಯಪ್ ಮೆನ್ಷನ್ ಮಾಡಿದ್ರು. ಇಲ್ಲಿ ನಾನು ಆ ಆ್ಯಪ್ ಹೇಳೋಕ್ಕೆ ಇಷ್ಟಪಡಲ್ಲ. 2700 ಪೇ ಮಾಡಿದಾರಂಥವ್ರು. ನಾನು ಲಾಸ್ಟ್ 2 ವ್ಲಾಗ್ಸಲ್ಲಿ ಹೇಳಿದ್ದೀನಿ, ಪೇಮೆಂಟ್ 1 ರೂಪಾಯಿನೂ ಮಾಡಬೇಡಿ ಅಂತ. ಯಾಕೆಂದರೆ ನಿಮಗೆ ಜಾಬ್ ಕೊಡೋರು ನಿಮ್ಮ ಹತ್ರನೇ ದುಡ್ಡು ಇಸ್ಕೊಂಡು ಜಾಬ್ ಕೊಡಲ್ಲ. ಅದು 2000 ಆದರೂ ಆಗಿರ್ಬೋದು, 100 rupees ಆದರೂ ಆಗಿರ್ಬೋದು. ದುಡ್ಡು ಕೇಳ್ತಿದ್ದಾರೆ ಅಂದಿದ ತಕ್ಷಣ ಅದು ಅಂಡರ್ಸ್ಟುಡ್ಡು ಫೇಕ್ ಅದು ಅಂತ. ಸೊ ಯಾವುದೇ ಥರ ಪೇ ಮಾಡಿ ಲಾಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಫ್ರೀಯಾಗೇ ಇಂಟರ್ವ್ಯೂ ಸ್ಕೆಡ್ಯೂಲ್ ಮಾಡ್ತಾರೆ. ನೀವು ಇಂಟರ್ವ್ಯೂ ನಿಮ್ಮ ನಾಲೆಡ್ಜ್ ಮೇಲೆ ನಿಮಗೆ ಕೆಲಸ ಸಿಗುತ್ತೆ, ನಿಮ್ಮ ನಾಲೆಡ್ಜ್ ಮೇಲೆ ನಿಮಗೆ ಪ್ಯಾಕೇಜ್ ಸಿಗುತ್ತೆ ಹೊರತು ನಿಮ್ಮ ಹತ್ರ 1 ರೂಪಾಯಿನೂ ಇಸ್ಕೊಂಡು ಯಾರೂ ಕೆಲಸ ಕೊಡಲ್ಲ. ಇದನ್ನು ಮತ್ತೆ ಹೇಳ್ತಿದ್ದೀನಿ. ಎಷ್ಟೊಂದು ಜನ ಇದೇ ಥರ ಮೋಸ ಹೋಗ್ತಿದ್ದೀರಾ. ಸೊ ಹುಷಾರಾಗಿರಿ ಅಷ್ಟೇ. ಇದು ತುಂಬ ರಿಪೀಟ್ ಆಗಿದ್ದು ಕಮೆಂಟ್ಸು ಮತ್ತು ಪಿಂಗ್ಸು. ಸೊ ಇದಕ್ಕೆಲ್ಲ ಆನ್ಸರ್ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇತ್ತು, ಏನಾದ್ರು ಬೇಕಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇಲ್ಲ ಬ್ಲಾಗ್ನ ಇಷ್ಟೊಂದು ಡಿಲೇ ತೊಗೊಳ್ಳಲ್ಲ, ಬೇಗನೆ ರಿಪ್ಲೈ ಮಾಡ್ತೀನಿ. ನಿಮ್ಗೆ ಏನೇನು ರಿಕ್ವೈರ್ಮೆಂಟ್ಸ್ ಇರುತ್ತೋ ಅದನ್ನು. ಅದಾದಮೇಲೆ ವೆನ್ ಇಟ್ ಕಮ್ಸ್ ಟು ಮೈ ಪರ್ಸ್ನಲ್ ಲೈಫ್, ಹೌದು ನನ್ನ ಸೀಮಂತ್ ಡೇಟ್ ಫಿಕ್ಸ್ ಆಗಿದೆ ನೆಕ್ಸ್ಟ್ June 2ಗೆ. ಸೊ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ. ಇನ್ನೊಂದು 10 to 12 days ಇದೆ. ಅದ್ರ ಬ್ಯುಸಿನೂ ಇದ್ದೀವಿ. ಪ್ರಿಪ್ರೇಷನ್ ಎಲ್ಲ ಆಗ್ತಾಯಿದೆ ಫ್ರೆಂಡ್ಸ್. ಇನ್ಮೇಲೆ ರೆಗ್ಯುಲರಾಗಿ ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಇವಾಗ ನಾನು ಆರಾಮಾಗಿದ್ದೀನಿ, ಬೇಬಿ ಕೂಡ ಆರಾಮಾಗಿದೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ. ರೆಗ್ಯುಲರ್ ಆಗಿ ನನ್ನ ಚಾನಲ್ನ ನೋಡ್ತಾ ಇರಿ. ನನಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗು ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ. ಸೊ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್.